ಈ ಒಂದು ವಿಡಿಯೋ ಮಿಸ್ ಆಗಿ ನಿಮ್ಮ ಹತ್ರ ಬಂದಿದ್ರೆ ಕೊನೆವರೆಗೂ ನೋಡಿ. ಯಾಕಪ್ಪ ಅಂತಂದ್ರೆ ರೀಸೆಂಟ್ ಆಗಿ ನೀವು ವಾಟ್ಸ್ಆಪ್ ರಿಲೇಟೆಡ್ ಮೆಸೇಜಿಂಗ್ ಆಪ್ಸ್ ಗಳಾದ ಸ್ನ್ಯಾಪ್ಚಾಟ್, ಟೆಲಿಗ್ರಾಮ್, ಅರಟೈ ಮತ್ತು ಸಿಗ್ನಲ್ ಈ ಆಪ್ ಗಳ ಒಂದು ನ್ಯೂಸ್ ನ ಕೇಳಿರ್ತಾರೆ. ಏನಪ್ಪಾ ಅಂತಂದ್ರೆ ಕೆಲವೊಂದಿಷ್ಟು ಫೋನ್ಗಳಲ್ಲಿ ಈ ಒಂದು ಅಪ್ಲಿಕೇಶನ್ ವರ್ಕ್ ಆಗಲ್ಲ ಅಂತ. ಸೊ ಫ್ರೆಂಡ್ಸ್, ಇದರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಕ್ಲಾರಿಟಿ ಕೊಡೋದಾದ್ರೆ, ಡಾಟ್ ನಮ್ಮ ಕೇಂದ್ರ ಸರ್ಕಾರದ ಒಂದು ಏನು ಇಲಾಖೆ ಇದೆ ಡಾಟ್, ಇದು ಡಾಟ್ ಈ ಒಂದು ಇಲಾಖೆ ಒಂದು ಅಪ್ಡೇಟ್ ನ ತಂದಿದೆ. ನಮ್ಮ ಇಂಡಿಯಾದಲ್ಲಿ ಒಂದು ರೂಲ್ಸ್ ನ ತಂದಿದೆ. ಏನಪ್ಪಾ ಅಂತಂದ್ರೆ, ನಾವು ಏನು ಈ ಮೆಸೇಜಿಂಗ್ ಅಪ್ಲಿಕೇಶನ್ ಗಳನ್ನ ಬಳಸ್ತೀವಲ್ಲ, ಇದರಲ್ಲಿ ನಾವು ಫೆಬ್ರವರಿ ತಿಂಗಳದಿಂದ ನಾವು ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಕೆಲವೊಬ್ರು ಏನ್ ಮಾಡ್ತಿರ್ತಾರೆ ಅಂತ ಅಂದ್ರೆ, ತಮ್ಮ ಒಂದು ಫೋನಲ್ಲಿ ಸಿಮ್ ಕಾರ್ಡ್ನ ಹಾಕೊಂಡ್ಬಿಟ್ಟು ವಾಟ್ಸಪ್ ಅಥವಾ ಇತರೆ ಮೆಸೇಜಿಂಗ್ ಅಪ್ಲಿಕೇಶನ್ಗಳನ್ನ ಲಾಗಿನ್ ಆಗ್ಬಿಟ್ಟು ನಂತರ ಸಿಮ್ ತೆಗೆದುಬಿಟ್ರೆ ಅದು ಅಪ್ಲಿಕೇಶನ್ಗಳು ಹಂಗೆ ರನ್ ಆಗ್ತಾ ಇರುತ್ತೆ ಅಂತ. ಅಂದ್ರೆ ಇವಾಗ ನೋಡಿ, ಒಂದು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಫೋನ್ ನಂಬರ್ ಇಂದ ನಾವು ಏನಾದರೂ ನಮ್ಮ ಒಂದು ಅಪ್ಲಿಕೇಶನ್ ಅಲ್ಲಿ ಮೆಸೇಜಿಂಗ್ ಅಪ್ಲಿಕೇಶನ್ಗಳಲ್ಲಿ ಲಾಗಿನ್ ಆಗ್ಬಿಟ್ಟು ಆ ಒಂದು ಫೋನ್ ನಂಬರ್ನ ಅಂತಂದ್ರೆ ಫಿಸಿಕಲ್ ಸಿಮ್ನ ನಾವು ಹೊರಗಡೆ ತೆಗೆದ ತಕ್ಷಣ ನಮಗೆ ಅವು ಕಂಪ್ಲೀಟ್ ಆಗಿ ನಮಗೆ ಅಪ್ಲಿಕೇಶನ್ಗಳು ವರ್ಕ್ ಆಗ್ತಾ ಇರ್ತವೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ನಮ್ಮ ಒಂದು ನಮ್ಮ ಒಂದು ವಾಟ್ಸಪ್ ಆಗಿರ್ಬೋದು, ಇತರೆ ಮೆಸೇಜಿಂಗ್ ಅಪ್ಲಿಕೇಶನ್ಗಳಿಗೆ ಯಾರಾದರೂ ಮೆಸೇಜ್ನ ಕಳಿಸ್ತಾರೆ, ಜೊತೆಗೆ ಒಂದು ಫ್ರಾಡ್ ಮಾಡುವಂತ ಅವಕಾಶಗಳು ಇರುತ್ತೆ. ಹಾಗಾಗಿ ನಾವು ಅವ್ರಿಗೆ ಯಾರು ಇದನ್ನ ಕಳಿಸ್ತಾರೆ ಅಂತ ವಾಪಸ್ ನಾವು ಕಾಲ್ ಮಾಡೋಕೆ ನೋಡಿದಾಗ ಅಲ್ಲಿ ಅವರಿಗೆ ಕಾಲ್ ಹೋಗ್ತಾ ಇರಲ್ಲ. ಬಿಕಾಸ್ ಆಫ್ ಇದು ಅವರು ನಂಬರ್ ಲಾಗಿನ್ ಆಗ್ಬಿಟ್ಟು ಅವರು ಫಿಸಿಕಲ್ ಸಿಮ್ ಕಾರ್ಡ್ನ ಇವರು ತೆಗೆದು ಬಿಟ್ಟಿರ್ತಾರೆ. ಹಾಗಾಗಿ ಇದು ಈ ರೀತಿ ಆಗೋದು ಬೇಡ ಅಂತ ನಮ್ಮ ಒಂದು ಇಂಡಿಯಾದಲ್ಲಿ ಡಾಟ್ ಇದೇನಿದೆಯೋ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಈ ಒಂದು ಇಲಾಖೆ ಏನಿದೆ, ಇದು ನಮ್ಮ ಒಂದು ಇಂಡಿಯಾದಲ್ಲಿ ಒಂದು ಹೊಸ ರೂಲ್ನ ಅಪ್ಲಿಕೇಶನ್ಗಳಿಗೆ ತರ್ತಾ ಇದೆ. ಇದು ಏನಪ್ಪಾ ಅಂತಂದ್ರೆ ಕಂಪ್ಲೀಟ್ ಆಗಿ ನೋಡೋದಾದ್ರೆ, ನಮ್ಮ ಒಂದು ಫೋನಲ್ಲಿ ವಾಟ್ಸಪ್ನ ನಾವು ಲಾಗಿನ್ ಆಗಬೇಕಾದ್ರೆ ನಾವು ಸಿಮ್ನ ಹಾಕಿರ್ತೀವಲ್ಲ, ಸಿಮ್ನ ಹಾಕಿದ್ರೆ ಮಾತ್ರ ನಮ್ಮ ಒಂದು ಫೋನಲ್ಲಿ ವಾಟ್ಸಪ್ ವರ್ಕ್ ಆಗುವಂಥದ್ದು. ಫಾರ್ ಎಕ್ಸಾಂಪಲ್ ಇವಾಗ ನೋಡಿ, ನಿಮ್ಮ ಒಂದು ಫೋನಲ್ಲಿ ಇವಾಗ ಸಿಮ್ ಕಾರ್ಡ್ ಇದೆ, ಬಟ್ ನೀವು ವಾಟ್ಸಪ್ನ ಬಳಸ್ತಾ ಇದ್ದೀರಾ. ಇಷ್ಟು ದಿನ ಏನಾಯ್ತಿತ್ತು, ನಾವು ಅದು ಸಿಮ್ ಕಾರ್ಡ್ನ ನಾವು ತೆಗೆದುಬಿಟ್ರೆ ವಾಟ್ಸಪ್ ಕಂಪ್ಲೀಟ್ ಆಗಿ ನಮಗೆ ವರ್ಕ್ ಆಗ್ತಾ ಇತ್ತು. ಆದರೆ ಇವಾಗ ಹಂಗಾಗಲ್ಲ ಫ್ರೆಂಡ್ಸ್. ನೀವೇನಾದರೂ ಸಿಮ್ ಕಾರ್ಡ್ನ ತೆಗೆದುಬಿಟ್ರೆ ಕಂಪ್ಲೀಟ್ ಆಗಿ ವಾಟ್ಸಪ್ ವರ್ಕ್ ಆಗೋದು ಕಂಪ್ಲೀಟ್ ಆಗಿ ನಿಂತ್ಬಿಡುತ್ತೆ. ನಾನು ಅವಾಗಲೇ ಹೇಳ್ದಂಗೆ ನಮ್ಮ ಒಂದು ಇಂಡಿಯಾದಲ್ಲಿ ಇತ್ತೀಚೆಗೆ ನೀವೆಲ್ಲ ನೋಡ್ತಿರ್ಬೋದು, ಫ್ರಾಡ್ಗಳು ತುಂಬಾನೇ ಆಗ್ತವೆ. ನಮ್ಮ ಒಂದು ವಾಟ್ಸಪ್ಗೆ ಯಾವುದೋ ಹೆಸರಿನಿಂದ ಮೆಸೇಜ್ ಬಂದ್ಬಿಟ್ಟು ನಾವು ಅದನ್ನ ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ಅಕೌಂಟ್ನಲ್ಲಿರುವಂಥ ಬ್ಯಾಲೆನ್ಸ್ ಆಗಿರ್ಬೋದು, ಇತರೆ ನಮಗೆ ಸಮಸ್ಯೆಗಳು ಕಾಡ್ತಾ ಇರುತ್ತೆ. ಹಾಗಾಗಿ ಈ ಒಂದು ಅಪ್ಡೇಟು ತುಂಬಾ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ನಮ್ಮ ಒಂದು ಫ್ರಾಡ್ನ, ನಮ್ಗೆ ಆಗ್ತಿರುವಂತ ಫ್ರಾಡ್ನ ತಡೆಗಟ್ಟಲು ತುಂಬಾ ಒಳ್ಳೆ ಕೆಲಸ ಮಾಡಿತ್ತು ಅಂತಾನೆ ಹೇಳ್ಬೋದು ಈ ಒಂದು ಕೇಂದ್ರ ಇಲಾಖೆ. ಈ ಒಂದು ಡಾಟ್ ಏನಿದೆ, ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಇದು ಏನಿದೆಯೋ, ಇದು ಒಳ್ಳೆ ಕೆಲಸ ಮಾಡಿದೆ ಅಂತಾನೆ ಹೇಳ್ಬೋದು. ಐ ಹೋಪ್ ಇದು ಒಂದು ರೂಲ್ಸ್ ಚೆನ್ನಾಗಿದೆ ಅನ್ಸುತ್ತೆ. ಬಟ್ ಇದರಲ್ಲಿ ಒಂದು ಡಿಸ್ಅಡ್ವಾಂಟೇಜ್ ಏನಂತ ಅಂದ್ರೆ, ಈ ಕೆಲವೊಂದಿಷ್ಟು ಏನಪ್ಪಾ ಅಂತಂದ್ರೆ ಈ ಅಫಿಷಿಯಲ್ಸ್ ಆಗಿರ್ಬೋದು ಅಥವಾ ಈ ಒಂದು ಏನ್ ಕಂಪ್ನಿಗಳು ಇರ್ತವೆ, ಇವರು ವಾಟ್ಸಪ್ ಮೇಲೆನೆ ತಮ್ಮ ಒಂದು ಕಂಪ್ನಿನ ಅಂತಂದ್ರೆ ಇವಾಗ ಏನಾದ್ರೂ ನಾವು ಅದ್ರ ಬಗ್ಗೆ ತಿಳ್ಕೊಬೇಕಾದ್ರೆ ನಮ್ಮ ಒಂದು ವಾಟ್ಸಪ್ ಮೂಲಕ ಅವರು ಇನ್ಫಾರ್ಮೇಶನ್ ಕೆಲವೊಂದು ಸಿಗ್ತಾ ಇರುತ್ತೆ. ಬಟ್ ಇದು ಅಪ್ಡೇಟ್ ಬಂದಿರೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು. ಬಿಟ್ರೆ ಇದು ಪಬ್ಲಿಕ್ಗೆ ತುಂಬಾ ಒಂದು ಹೆಲ್ಪ್ ಆಗುವಂತದ್ದು. ಹಾಗಾಗಿ ಈ ಒಂದು ರೂಲ್ಸ್ ನನಗಂತೂ ತುಂಬಾ ಇಷ್ಟನೇ ಆಯ್ತು ಅಂತ ಹೇಳ್ಬೋದು. ಅದಷ್ಟೇ ಅಲ್ಲದೆ ಕೆಲವೊಬ್ರು ಏನ್ ಮಾಡಿದಾರೆ ಅಂತಂದ್ರೆ, ಆಫೀಸ್ ಅಲ್ಲಿ ಅವ್ರು ಯಾವ್ದೋ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗ್ಬಿಟ್ಟು ಕೆಲವೊಂದ್ ಸರ್ತಿ ಗೊತ್ತಿಲ್ದೇನೆ ಮರ್ತ್ ಬಿಟ್ಟು ಹಾಗೆ ಹೋಗಿರ್ತಾರೆ. ಇನ್ಮೇಲೆ ಏನಾಗುತ್ತೆ ಅಂತಂದ್ರೆ, ಇದು ಪ್ರತಿ 6 ತಾಸಿಗೆ ಅಂತಂದ್ರೆ 6 ಅವರ್ಸ್ ಆದ್ಮೇಲೆ, ಆಫ್ಟರ್ 6 ಅವರ್ಸ್ ಆದ್ಮೇಲೆ ನಾವು ಯಾವ ಒಂದು ವೆಬ್ಸೈಟ್ ಅಲ್ಲಿ ಲಾಗಿನ್ ಆಗಿರ್ತೀವೋ ಅದೇ ಆಟೋಮೆಟಿಕ್ ಆಗಿ ನಮ್ಮ ಒಂದು ಆ ಒಂದು ಏನು ವಾಟ್ಸ್ಆಪ್ ನ ಲಾಗಿನ್ ಆಗಿರ್ತೀವೋ ಒಂದು ವೆಬ್ಸೈಟ್ ಅಲ್ಲಿ ಅದು ಆಟೋಮೆಟಿಕ್ ಆಗಿ ಲಾಗೌಟ್ ಆಗುವಂಥದ್ದು. ಅದಷ್ಟೇ ಅಲ್ಲದೆ ನಾವು ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಅಲ್ಲಿ ಕೆಲವೊಬ್ರು ಲಾಗಿನ್ ಆಗ್ತಾರೆ, QR ಕೋಡ್ ಕೊಟ್ಕೊಂಡು ಲಾಗಿನ್ ಆಗ್ತಾ ಇರ್ತಾರೆ. ಇವಾಗ ಏನಾಗುತ್ತೆ ಅಂತಂದ್ರೆ, ನಾವು ಆಫ್ಟರ್ 6 ಅವರ್ಸ್ ಆದ್ಮೇಲೆ ಅದು ತಾನೇ ಲಾಗೌಟ್ ಆಗುತ್ತೆ. ನೀವು ಪ್ರತಿ ಸರ್ತಿ ವಾಟ್ಸ್ಆಪ್ ನ ಬಳಸಬೇಕಾದ್ರೆ ಕಂಪ್ಯೂಟರ್ ಅಥವಾ ನಿಮ್ಮೊಂದು ಲ್ಯಾಪ್ಟಾಪ್ ಅಲ್ಲಿ ನೀವು ಪ್ರತಿ 6 ತಾಸಿಗೆ ನೀವು ಲಾಗಿನ್ ಆಗ್ಬೇಕಾಗುತ್ತೆ. ಓಕೆ, ಇದಿಷ್ಟು ವಿಡಿಯೋ. ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಒಂದು ವಾಟ್ಸ್ಆಪ್ ನಲ್ಲಿ ಒಂದು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಜೊತೆಗೆ ನಿಮ್ಮೊಂದು ಸ್ನ್ಯಾಪ್ಚಾಟ್ ಅಲ್ಲಿ ಇರುವಂತಹ ಫ್ರೆಂಡ್ಸ್ ಆಗಿರ್ಬೋದು, ಟೆಲಿಗ್ರಾಮ್ ನಲ್ಲಿ ಎಲ್ಲಾ ಕಡೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಕೆಲವೊಂದಿಷ್ಟು ಜನಕ್ಕೆ ಇನ್ನೂವರೆಗಾದ್ರೂ ಡೌಟ್ ಇರುತ್ತೆ, ಇದೇನು ಕಂಪ್ಲೀಟ್ ಆಗಿ ಬ್ಯಾನ್ ಆಗ್ಬಿಡುತ್ತಾ ಅಥವಾ ಏನು ಹೆಂಗ್ ಎತ್ತ ಅಂತಂದು. ಹಾಗಾಗಿ ಈ ಒಂದು ವಿಡಿಯೋ ಕಂಪ್ಲೀಟ್ ಆಗಿ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.